ಅತ್ಯಂತ ಗೆಲುವಿನ ಸಮೀಪದಲ್ಲಿ ಗೆಲ್ತದೆ. ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ. ಮಹಾರಾಷ್ಟ್ರ ಇರ್ಬೋದು, ರಾಜಸ್ಥಾನ ಇರ್ಬೋದು, ಛತ್ತೀಸ್ಗಢ ಇರ್ಬೋದು, ಬಿಹಾರ್ ಇವನ್ನೇ ತಗೊಂಡು ಎರಡನೇದು ಬಿಹಾರಲ್ಲಿ ಭಾಳ ದೊಡ್ಡ ಜಾತಿ ರಾಜಕಾರಣ, ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿದೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಕಾಂಗ್ರೆಸ್ಸು ಮತ್ತು RJD ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು SC/ST ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದು ಅದು ಸುಳ್ಳಾಗಿದೆ. SC/ST 85% ಜನ BJP JDU ಮತ ಹಾಕಿದ್ದಾರೆ. ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಹಿಂದುಳಿದ OBC ಮತ್ತು EBC ಅಂತಿದೆ. ಎಲ್ಲಿ OBC ಮತ್ತು EBC ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ BJP ಮತ್ತು JDU ಗೆದ್ದಿದೆ, NDA ಗೆದ್ದಿದೆ. ಹೀಗಾಗಿ ಹಿಂದುಳಿದ ವರ್ಗ SC/ST ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ. ಮೂರನೇದಾಗಿ ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾರೆ, ಕನ್ಸಲ್ಟೇಷನ್ ಆಗಿದೆ. ಹೀಗಾಗಿ 2-3 ಅಂಶ ಬಹುಮತ ಬರ್ತಾ ಇದೆ. ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ. ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ, ದೇಶದ ಸುರಕ್ಷೆ ದೃಷ್ಟಿಯಿಂದ, ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರ ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಿದೆ. ಸರ್, ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ, ಒಂದು ಕಡೆ ಈ ರೀತಿಯಾದಂಥ ಫಲಿತಾಂಶ ನೋಡ್ರಿ, ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ, ಎಲ್ಲಿಂದ ಆಗಿದೆ, ಅದ್ರ ಬಗ್ಗೆ ಯಾವುದೇ ಪುರಾವೆ ಇಲ್ಲ. ಕಳ್ಕೊಂಡೊಂದು ಇಲ್ಲ, ಯಾವ ಕಳ್ತನ ಮಾಡಿದೊಂದು ಇಲ್ಲ, ಯಾರು ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ. ಸುಮ್ಮನೆ ಮತಗಳತನ ಅಂತಂದು ಆಫೀಸ್ನಾಗ ಕೂತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ? ಈಗ ರಾಹುಲ್ ಗಾಂಧಿಯವರೇ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಶಬ್ದ ಬಳಸಿದ್ದಾರೆ. ಶುದ್ಧೀಕರಣ ಅಂದ್ರೇನು? ಈಗ SIR ಆಗ್ತದೆ, ಅದೇ ಶುದ್ಧೀಕರಣ. ಒಂದು ಕಡೆ ಅವರೇ ಬರೀತಾರೆ, ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ. ಹೀಗಾಗಿ ಏನು ಒಂದು ಸುಳ್ಳಿನ ಪದೇ ಹೇಳಿ ಅರಾಜಕತೆ ಎಬ್ಬಿಸ್ಬೇಕನ್ನುವಂಥ ಪ್ರಯತ್ನ ಜನರು ನೋಡಿದ್ದಾರೆ. ಆ ಜನರು ಬೆಂಬಲ ಕೊಟ್ಟರು. ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ. ಸರ್, ಇದು ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯ BJPಗೆ ಏನು ಪಾಠ ಕಲಿಸ್ಕೊಡ್ತಿದೆ? ರಾಜ್ಯದ BJP ಅವರಿಗೆ ಈ ದುರಾಡಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು, ಹೋರಾಟಗಳನ್ನು, ಸಂಘಟನೆಗಳನ್ನು ಮಾಡಿದರೆ ಖಂಡಿತ 2-3 ಬಹುಮತ ಮುಂದಿನ ಚುನಾವಣೆಯಲ್ಲಿ BJP ಸಿಗ್ತದೆ. ಈಗ ಈ ಬಾಂಬ್ ಪ್ರಕರಣ ಆದಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲೇ, ಚುನಾವಣೆ ಬಂದ ಟೈಮಲ್ಲೇ ಬಾಂಬ್ ಆಗುತ್ತೆ ಅದಂತೆಲ್ಲ ವ್ಯಂಗ್ಯವಾಡಿದ್ರು ಕಾಂಗ್ರೆಸ್. ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ನಿಮ್ಮ ವಿಶ್ಲೇಷಣೆ? ಅದಕ್ಕೇನು ಸಂಬಂಧ ಇಲ್ಲ, ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ. ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ ಏನು ಹೇಳಿದರು ಮುಖ್ಯಮಂತ್ರಿಗಳು, ಬಾಂಬ್ ಆಗಿದ್ದರಿಂದ ನಮಗೆ ಬೆಂಬಲ ಆಗುತ್ತೆ ಅಂತ. ಎಲ್ಲ ಹಂಗೆ ಆಗೋದಿಲ್ಲ. ಜನ ಎಲ್ಲ ತೀರ್ಮಾನ ಗೊತ್ತಿದೆ. ಜನರು ಭಾಳ ಬುದ್ಧಿವಂತರಿದ್ದಾರೆ. ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ. ಗೊತ್ತಿದ್ದಾರೆ ಬಿಹಾರ್ ಜನ. ಮುಧೋಳದಲ್ಲಿ ಸುಮಾರು 50 ಲಾರಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಸೊ ಫ್ಯಾಕ್ಟ್ರಿಗೆ ಎಲ್ಲಿ ನಿಲ್ತಾ ಇಲ್ಲ ಕಬ್ಬಿನ ಹೋರಾಟಗಳು. ಮುಧೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡೋಕ್ಕೆ 15 ದಿವಸ ಆಯಿತು. ಈಗೇನೋ ಒಂದೇ ದಿವಸಕ್ಕಾಗಿ ಯಾವ ಆಸಕ್ತಿಯನ್ನು ಬೆಳಗಾವಿಯಲ್ಲಿ ಸರ್ಕಾರ ತೋರಿಸಿತ್ತು ಅದು ತೋರಿಸ್ತಾ ಇಲ್ಲ. ಮತ್ತು ಮುಧೋಳದವ್ರು ಹೇಳಿದರು ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ.
ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ. ಸರ್ಕಾರವೇ ನೇರ ಹೊಣೆ ಈಗಾಗಿರುವಂಥ ಇದಕ್ಕೆ ಸರಿಯಾದ ಸಮಯದಲ್ಲಿ ಅದನ್ನು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು. ಹೀಗಾಗಿದೆ. ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ. ಯಾರ್ಯಾರು ಅದರಲ್ಲಿದ್ದಾರೆ, ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು, ಕಾನೂನು ಕ್ರಮ ಆಗಬೇಕು. ಮತ್ತು ಯಾವ್ಯಾವ ರೈತರು ಕಬ್ಬು ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ತುಂಬಿಕೊಡ್ಬೇಕು. ಯಾಕಂದರೆ ಕಷ್ಟಪಟ್ಟು ದುಡಿದು ಅವ್ನು ಇನ್ನೋಸೆಂಟ್ ರೈತ ಅವನು ಬಂದು ಮಾಡಿದ್ದಾನೆ. ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವರೆಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ. ಅದು ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಲ್ಲ. ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಅಂದರೆ ಎಂಥ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ. ಇಷ್ಟೆಲ್ಲ ದೊಂಬೆ ಹೇಳೋದಕ್ಕೆ ಬಿಜೆಪಿಯವರೇ ಕಾರಣ ಅನ್ನುವಂಥದ್ದು ಈಶ್ವರ್ ಖಂಡ್ರೆ ಅವರ ಮಾತಾಗಿದೆ ಸರ್. ಈಶ್ವರ್ ಖಂಡ್ರೆ ಏನು ಗೊತ್ತಿದೆ ಇವತ್ತು ಬಿ ಜೆ ಪಿಯವ್ರು ಹೆಂಗೆ ಕಾರಣ? ಅಲ್ಲಿ ಸ್ಟ್ರೈಕ್ ಕೂತವ್ರು ಯಾರು? ರೈತರು. ಸ್ಟ್ರೈಕ್ ಕೂತವ್ರು ರೈತರು. ಅಲ್ಲಿ ಬೆಳಗಾಂನಲ್ಲಿ ಸ್ಟ್ರೈಕ್ ಕೂತವ್ರು ರೈತರು. ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ. ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.